ರೀ ನಾವು ಎಲ್ರಿ ಮನೆ ಕಳೋದು ಈ ಲತಾ ಗಂಡ ನೋಡ್ರಿ ಬಂದ್ಬಿಟ್ಟು ನೀಟಾಗಿ ನಮ್ಮ ರೂಮಾಗ ಮನೆ ಕತ್ತಾನೆ. ಅಲ್ಲ ಅವಳಿಗೊಂದು ರೂಮು ಅವನಿಗೊಂದು ರೂಮು ಎಲ್ರಿಗೂ ಒಂದೊಂದು ರೂಮ್ ಎಲ್ಲಿಂದ ತಗೊಬಿಟ್ಟು ಬರನ್ರಿ. ನಮ್ಮ ರೂಮ್ನ ನೀಟಾಗಿ ಮನಿಕೊಂಬಿಡ್ತಾನೆ ನೋಡ್ರಿ. ಹೇಳಿದ್ರು ಕೇಳಿದ್ರು ಬಿಡೋದೇ ಏನೇ ಇಲ್ಲ. ಹಿಂಗೆ ಮನಿಕೊಂಬಿಟ್ರೆ ನಮ್ಮ ಗತಿ ಏನು ಹೇಳ್ರಿ. ನನಗಂತೂ ದೇವ್ರಣೆಗೂ ಬೇಜಾರಾಯ್ತದ್ರಿ. ಎಲ್ಲನ ಬ್ಯಾರೆ ಕಡೆ ಇದ್ದಿದ್ರೆ ತಗೆ ನೆಮ್ಮದಿಗಿರ್ತಾ ಇದ್ವು ಏನೋ. ಸುಮ್ಕಿನೇ ಈ ಮನೆನಾಗೆ ಏನು ಮಾಡಬೇಕು ಎಲ್ಲಿರಬೇಕು ಏನು ಬಿಡಬೇಕು ಇದೇ ನಿನಗೆ ಗೊತ್ತಾಯ್ತಾ ಇಲ್ಲ ನೋಡಿ. ನಾನು ಅಷ್ಟೇ ರಾತ್ರಿ ಸೊಳ್ಳೆ ಕೊಡಿಸ್ಕೊಂಡಿಲ್ಲ ಮನೆ ಕಡಿದ್ನಲ್ಲ, ಅವಾಗ ನನಗೂ ಪಿತ್ತ ಎತ್ತಿಗೆ ಯೋರಿತ್ತು. ಹೊಲ್ದ ಕಡೆ ಹೋಗ್ಬಿಟ್ಟು ಬಂದು ಎದ್ಮೇಲೆ ತಗೊಳ್ಳೋಣ ಅಂತ ತಿಳ್ಬಿಟ್ಟು ಸುಮ್ಕಿದ್ದೆ ನಾನಂತುನ್ವೆ. ಅಲ್ಲ ಇವ್ನಿಗೇನು ಬೇರೆ ಜಾಗ ಇಲ್ವಾ ಅಂತ ಎಂಟಿತಾಗ ಮನಿಕೋಬೇಕು, ಇಲ್ಲ ಎಲ್ಲ ಹೋಗಿ ಬೀದಿನಾಗ ಮನಿಕೋಬೇಕು. ಅದ್ಬಿಟ್ಬಿಟ್ಟು ಬಂದು ನಮ್ಮ ರೂಮ್ಗಳಾಗ ಮನಿಕೊಬಿಟ್ರೆ ನಾವು ಹೆಂಗೋ ಇರೋದು ಅಂತ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ರೆಡಿ ಮಾಡಿಸ್ಕೊಂಡಿದ್ದೀವಿ. ಇಲ್ಲ ಅಂದರೆ ಬಂದು ಇಲ್ಲೆಲ್ಲ ಬಿದ್ಕೊಂಡ್ರೆ ಆಗಕ್ಕಿಲ್ಲ ಅಂತದ. ಇವ್ನಿಗೆ ರೂಮೇ ಬೇಕಾ ಬೋಲ್ ನನ್ನ ಮಗ ಇವನಂತೂನುವೆ. ಲೋ ಎದ್ ಬರ್ಲಾ ಇಲ್ಲಿ ಲಕ್ಕ ಎದ್ ಬರ್ಲಾ ಇಲ್ಲಿ ಬೋಲೆಯವನೇ ಇವನಂತೂನುವೆ. ಎದ್ ಬರ್ಲಾ ಇಲ್ಲಿ ನಮ್ಮ ರೂಮಾಗ ಮನಿಕೊಂಬಿಟ್ಟು ಸೊಂಪಾಗ ಬೆಳಿಗ್ಗೆ 8 ಗಂಟೆ ಆದ್ರೂ ಎದ್ದೊಳಕಿಲ್ಲ. ರಾತ್ರಿ ನಾವು ಹೋಗಿ ಮನಿಕೊಂಡಕಿನ ಮುಂಚೆನೆ ಮನಿಕೊಂಡವ್ನಿ. ಎದ್ದೊಳ್ಸಿದ್ರು ಬೇಕಂತಾರೆ ನೀ ಎದ್ದೊಳಕಿಲ್ಲ ಈ ಕಳ್ಳನ ಮಗ ಅಂತೂನುವೆ. ಬೋಲೆಯವನೇ ಇವನಂತೂನು. ಏನು ಬಾಮೈದ ಇಷ್ಟು ಬೇಗ ಯಪ್ಪ ಎದ್ಬಿಟ್ಟು ಹಿಂಗೆಲ್ಲನೂ ಜೋರಾಗೆ ಕಿರ್ಚಾಡ್ತಾ ಇದ್ದೀಗ? ಯಾಕೆ ಏನಾದರೂ ತೊಂದರೆ ಆಯ್ತಾ? ನಿಂಗೆ ನಾಚಿಕೆ ಮಾನ ಮರ್ಯಾದೆ ಏನಾನ ಐತಾ ನಿನಗೆ? 10 ಪೈಸದ ನಾಚಿಕೆ ಮಾನ ಮರ್ಯಾದೆ ಐತಾ ಹೇಳು? ಏನು ಇಲ್ಲ ತಾನೆ. ಏನಕ್ಲ ಮನಿಕೊಂಡಿದ್ದೆ ನಮ್ಮ ರೂಮಾಗೆ? ನಾವು ಊಟ ಮಾಡ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು 10 ಗಂಟೆಗೆ ಬರೋಷ್ಟೊತ್ತಿಗೆ ಓಡ್ ಬಂದ್ಬಿಟ್ಟು ರೂಮಾಗ ಅಟ್ಕಾಯಿಸ್ಕೊಂಡು ಮನಿಕೊಬಿಟ್ಟಿದ್ದೀಗಲ್ಲ. ಎಷ್ಟು ಎದ್ದೊಳ್ಸಿದ್ರು ರಾತ್ರಿ ನಿನ್ನ? ಎದ್ದೊಳ್ಸಿ ತಲೆ ಕೆಟ್ಟೋಗಿ ಸಾಕಾಗೋಗ್ಬಿಡ್ತು ನನಗಂತೂ. ಇಷ್ಟೆಲ್ಲ ಆದ್ರೂ ನೀನು ಮಾನ ಮರ್ಯಾದೆ ಬಿಟ್ಬಿಟ್ಟು ಎದ್ದೊಳ್ಳಿಲ್ಲ. ನಾನು ನನ್ನ ಹೆಂಡತಿ ಇಲ್ಲಿ ಈಚೆ ಕಡೆ ಮನಿಕೊಂಡಿದ್ದೀವಿ. ನೀನು ಯಾಕಲ ನನ್ನ ತಂಗಿ ರೂಮಾಗ ಹೋಗಿ ಬಿತ್ಕೋಬೇಕಿತ್ತು? ಅದು ಬಿಟ್ಬಿಟ್ಟು ಯಾಕಲ ನಮ್ಮ ರೂಮ್ಗೆ ಬಂದ್ಬಿಟ್ಟಿದ್ದಲ್ಲ ನೀನು? ಏನು ಮಾಡಲಿ? ನಿಮ್ಮ ತಂಗಿ ನನ್ನ ಜೊತೆ ಮನಿಕೋಬೇಡ. ನೀನು ಮಾಡಿರೋ ಮೋಸಕ್ಕೆ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಷ್ಟು ಉದ್ದ ಎಲ್ಲ ಬೊಯ್ದ್ಬಿಟ್ಲು. ಇನ್ನೇನು ಮಾಡೋಕ್ಕಾಯ್ತದೆ ಹೇಳಿ? ಬೊಯ್ದ್ರೂ ಹೋಗಿ ನೀನೇ ಬೇಕು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಅವಳ ಜೊತೆ ನೀರಾಗಿರೋಕ್ಕಾಯ್ತದಪ್ಪ ಮೈದ? ಆಗಕ್ಕಿಲ್ಲ ತಾನೆ. ಅದಕ್ಕೆ ನೀನು ಬಂದು ಮನಿಕೊಂಡಿದ್ದೆ. ಅಯ್ಯೋ ಬುಡಿ ಅಡ್ಜಸ್ಟ್ ಮಾಡ್ಕೋಬೇಕಪ್ಪ. ಮನೆಯಾಗ ಇಷ್ಟು ಜನ ಇದ್ದೀವಿ. ಹಂಗಾಯ್ತದೆ ಹಿಂಗಾಯ್ತದೆ ಹೊಸಿ ಅಡ್ಜಸ್ಟ್ ಮಾಡ್ಕೋಬೇಕು. ಇದೇ ನಿಮ್ಮ ಅಪ್ಪ ಕಟ್ಸಿಲ್ಲ ಮನೆಯನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳಕ್ಕೆ? ನಿಮ್ಮ ಅಪ್ಪನಾರ ಕಟ್ಟಿಸ್ಬಿಟ್ಟಿದ್ದ ಮನೇನ? ಇಲ್ಲ ನಿನಗೆ ಮಗನೇ ನೀನು ಹೆಂಗೋ ಇರು ಅಂತ ಹೇಳ್ಬಿಟ್ಟು ನೀನು ಕಟ್ಸ್ಬಿಟ್ಟಿದ್ದ ನಿಮ್ಮಪ್ಪ? ಸುಮ್ಮನೆ ಹತ್ತು ಬೆಂಕಿ ಉರಿಯಂಗೆ ಮಾಡ್ಬಿಡ ನೀನಂತೂ. ನಂಗೆ ಗೊತ್ತದ ನೋಡು, ನನಗೆ ಹಂಗೆ ಸಿಟ್ಟು ಬಂದ್ಬಿಡ್ತದೆ, ಕೋಪ ಬಂದ್ಬಿಡ್ತದೆ. ಬಿಡಿ ಅದ್ರಾಗೇನಂತೆ. ನಾಳೆಯಿಂದ ನಾನಂತೂ ಎಲ್ಲೋ ಒಂದು ಹತ್ರ ಮನಿಕತ್ತೀನಿ ಬಿಡಿ ಮುದ್ರಿಕೊಂಡು. ಇಲ್ಲೇ ಬೇಕಾದ್ರೆ ಬಂದು ಮನಿಕತ್ತೀನಿ ಇಲ್ಲಿ. ನೀವೇನು ಚಿಂತೆ ಮಾಡಬೇಡಿ. ಒಂದಿನ ಮನಿಕೊಂಡಿದ್ದಕ್ಕೆ ಎಷ್ಟು ಮಾತಾಡ್ಬಿಡ್ತೀರಿ ನೀವಂತೂ. ಮನೆಯೊಳಿ ಅಂತಂದ್ರೆ ಮನೆಯೊಳಿಯಂಗೇನು 3 ದಿನ ಇರಕ್ಕಿಲ್ವಾ? ಅಯ್ಯೋ ಇನ್ನು ನೆಮ್ಮದಿ ಮನೆ ಕಳಕ್ಕೆ ಬಿಡಲ್ಲ. ಅವಾಗೇನೆ ಜೋರಾಗಿ ಬೆಳಗ್ಗೆನೆ ಕಿತ್ತಾಡೋದು ನೋಡು. ಯಪ್ಪ ನಾನು ನಿದ್ದೆನೇ ಸರಿಯಾಗಿ ಮಾಡೋಕ್ಕಾಯ್ತಿಲ್ಲ ಈ ಮನೆಯಾಗೆ. ಅದ್ರಾಗ ಇವ್ರು ಬೆಳಿಗ್ಗೆನೇ ನಿದ್ದೆ ಬೇರೆನೇ ಬರೀ ಎದ್ದೊಳ್ಸೋದು ಕೆಡ್ಸೋದು ಇದೇ ಆಯಿತು. ಲೇ ಸುಮ್ಕಿದ್ಬಿಡು. ನಾನು ಈಗಲೇ ಹೇಳ್ತಾ ಇದ್ದೀನಿ. ಸುಮ್ಮನೆ ಈಗಲೇ BP ರೈಸ್ ಆಗೋಗ್ಬಿಟ್ಟೈತೆ. ಎಲ್ಲರೂ ಬಂದು ಮನೆಗೆ ಸೇರ್ಕೊಂಡೇನೆ ನೆಮ್ಮದಿ ಕೆಡ್ಸ್ಬಿಟ್ರೆ ನನಗಂತೂ ನೆಮ್ಮದಿ ಇಲ್ಲ ಮನೆಯಾಗೆ. ನನಗಂತೂ ನಿಮ್ಮೆಲ್ಲರಿಂದ ನೆಮ್ಮದಿ ಅನ್ನೋದು ಕೆಟ್ಟ ಆಳ್ಬಿದ್ದು ಹೋಗ್ಬಿಟ್ಟೈತೆ ನನಗಂತೂ. ಅವಳೊಬ್ಳು ಬತ್ತಾಳೆ, ಇವಳೊಬ್ಳು ಬತ್ತಾಳೆ, ಮಗೊಬ್ಬ ಬತ್ತಾನೆ. ನಮಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ವಲ್ಲ. ಅಯ್ಯೋ ಬುಡಿ ಏನು ಮಾಡೋಕ್ಕಾಗಿಲ್ಲ. ಎಲ್ಲರೂ ಬರೋ ಟೈಮಾಗ ಮನೆಗೆ ಬರ್ತಾರೆ. ಅಲ್ಲ ಗಂಗಾ, ಅದು ಈ ಮನೆಯಾಗೆ ಹಾಲು ಕರಿತೈತಲ್ಲ, ಅದು ಗಟ್ಟಿ ಹಾಲು ಇರೋದೇ ಇಲ್ಲ ಅಲ್ವಾ? ಒಂಚೂರು ಗಟ್ಟಿ ಹಾಲಿದ್ರೆ ಮೇಲು. ನಾಳೆ ನಮ್ಮಮ್ಮ ಗಟ್ಟಿ ಹಾಲು ಹಾಕೊಂಡೇನೆ ಕುಡಿಯೋದು. ಸೇಮ್ ಪಿಂಚ್. ನಾನು ಅಷ್ಟೇನೆ ಗಟ್ಟಿ ಹಾಲು ಹಾಕೊಂಡೇನೆ ನಾನು ಕುಡಿಯೋದು. ಗಟ್ಟಿ ಹಾಲು ಅಲ್ಲ ಕಣ, ಬಿಟ್ಟಿ ಹಾಲು ಕುಡಿಯೋದು ಅಂತ ಹೇಳು. ತುಂಬಾ ತಮಾಷೆ ಮಾಡ್ತೀರ ನೀವಂತೂ. ಅದು ಎಷ್ಟು ತಮಾಷೆ ಮಾಡ್ತೀರ ನೀವಂತೂ. ಅಯ್ಯೋ ಏನು ಹುಸಿ ತಮಾಷೆ ಮಾಡೋದ ಹೇಳಿ? ಬೋಲ್ ತಮಾಷೆ ಮಾಡ್ಬಿಡ್ತೀರಪ್ಪ. ತಮಾಷೆ ಎಲ್ಲ ಕಡಲೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ನಾನಂತೂ. ಬೋಲ್ ಸೀರಿಯಸ್ ಆಗಿ. ಸುಮ್ಕಿರಿ ಬಾ ಮೈದ, ಏನೇನೋ ಮಾತಾಡ್ಬಿಡಿ. ಸರಿ ಬಿಡಿ, ಇನ್ನೊಂದು ಅರ್ಧ ಗಂಟೆ ನಿಮ್ಮ ರೂಮಾಗೇನೆ ಮನಿಕತ್ತೀನಿ. ಆಮೇಲೆ ಇವತ್ತು ರಾತ್ರಿಯಿಂದ ಮನಿಕಳಕ್ಕಿಲ್ಲ. ಒಂದು ಅರ್ಧ ಗಂಟೆ ಮನಿಕತ್ತೀನಿ ಅಷ್ಟೇ. ಯಾಕೋ ನನಗೆ ನಿದ್ದೆ ಕಮ್ಮಿನೇ ಆಗಿಲ್ಲ. ಎದ್ದೆ ಹೇಳ್ತಿರ್ತದೆ ನಮ್ಮ ಮನೆಗೆ. ಲೇಟಾಗಿ ಎದ್ದು ಅಭ್ಯಾಸ ಆಗೋಗ್ಬಿಟ್ಟೈತಲ್ಲ, ಅದಕ್ಕೆ ನಿದ್ದೆ ಶಾನೆ. ಸರಿ ನಾನು ಹೋಗ್ಬಿಟ್ಟು ಮನಿಕತ್ತೀನಿ. ಎಂತ ಮಾನ ಮರ್ಯಾದೆ ಬಿಟ್ಟು ಅನ್ಕಣಮ್ಮ ಇವನಂತೂ. ಅಯ್ಯೋ ಗಂಗಾ, ಟಿಫನ್ಗೆ ಏನು ಮಾಡ್ತೀವಿ ಇವತ್ತು? ಇನ್ನೂ ಗೊತ್ತಿಲ್ಲ. ಯಾಕೆ ನೀನು ಕೈ ಕಾಲಿಲ್ವಾ? ನೀನು ಮಾಡ್ಕೊಳಕ್ಕಾಗಲ್ವೇನೆ? ಏನು ಮಾಡ್ತೀರಾ ಅಂತ ಹೇಳ್ಬಿಟ್ಟು ಎಲ್ಲ ಬಂದ್ಬಿಟ್ಟು ನಾನು ಇವಳೆ ತಲೆ ತಿಂತಿದ್ದೀರಲ್ಲ. ಅಯ್ಯೋ ಹಂಗಲ್ಲ ಅಣ್ಣ, ತಿಂಡಿ ಏನು ಮಾಡ್ತೀವಿ ಅಂತ ನೆನೆಸ್ಕೊಂಡು ಅಲ್ಲುಚ್ಕೊಂಡು ಮುಖ ತೊಳ್ಕೊಂಡು ಅರ್ಜೆಂಟಾಗಿ ಬರೋದಾದ್ರೂ ಖುಷಿನೇ ಬ್ಯಾರೆ. ಹಬ್ಬಬ್ಬ ಏನು ಟಿಫನ್ನು ಏನೋ ಏನೋ ಒಂಥರ ಖುಷಿ ಆಯ್ತದೆ. ಮೈ ಬಗ್ಸಿ ಮಾಡ್ಕೊಂಡ್ ತಿನ್ರಿ, ಅವಾಗ ಗೊತ್ತಾಯ್ತದೆ ಎಲ್ಲನೂ. ಹಬ್ಬಬ್ಬ ಏನು ಕೆಲಸ ಮಾಡಲ್ಲ. ಅಲ್ಲ ನಿಮ್ಮ ಅಮ್ಮ ಎಲ್ಲೋಯ್ತು? ನಿಮ್ಮ ಅಮ್ಮನೂ ಎದ್ದೊಳಿಲ್ವಾ? ಅವ್ರಿಗೆ ಇಷ್ಟು ಬೇಗ ಎದ್ರೆ ತಲೆನೋವು ಬಂದ್ಬಿಡ್ತದೆ. ಅವರೆಲ್ಲ ಬೇಗ ಎದ್ದೊಳಕಿಲ್ಲ.
ನೋಡಿ ಇದು ಮನೆನಾಗೆ ಶಾನೆ ಜನ ಅವರೇ, ನಿಮ್ಗೂ ಗೊತ್ತು. ಜನ ಜಾಸ್ತಿ ಅಂತ ಹೇಳ್ಬಿಟ್ಟು ಹಿಂಗೆ ಜನ ಜಾಸ್ತಿ ಇರಬೇಕಾದ್ರೆ ಸುಮ್ಮನೆನೆಯ ಅದೇನೋ ಅಂತಾರಲ್ಲ, ಸುಮ್ಮನೆ ಕೆಲಸ ಮಾಡ್ಕೊಂಡು ಇರ್ಬೇಕಷ್ಟೇನಿಯ, ಕೆಲಸ ಮಾಡಬೇಕು. ಸುಮ್ಮನೆನೇ ಎಲ್ಲರೂ ತಲಾಕೊಂದೊಂದು ಸಹಾಯ ಮಾಡಬೇಕು. ಹಂಗೆಲ್ಲ ಮಾಡಿದ್ರೇನಿಯ ಅರ್ಜೆಂಟಾಗಿ ಎಲ್ಲ ಕೆಲಸವೇ ಮುಗಿಯೋದು. ಇಲ್ಲ ಅಂತಂದರೆ ಕೆಲಸ ಎಲ್ಲಿಂದ ಮುಗೀತದೆ? ಹಂಗೇನಿಯ ಕೆಲಸ ಬಿದ್ದಿರಕ್ಕಿಲ್ವಾ? ಹಾಂ, ನನಗೆ ಅಷ್ಟೊಂದೆಲ್ಲ ಕೆಲಸ ಮಾಡೋಕ್ಕೆ ಬರೋಕ್ಕಿಲ್ಲ. ಸರಿ ಬಿಡಿ. ಹಾಲೆಲ್ಲ ಕರ್ದಿಕ್ಕಿದ್ರಲ್ವ, ಹಬ್ಬ ಹಾಲು ಕಾಯಿಸ್ಕೊಂಡು ನಮ್ಮ ಅಮ್ಮಂಗೆ ಒಂದು ಲೋಟ ಹಾಲು ಕೊಟ್ಬಿಟ್ಟು ನಾನು ಒಂದು ಲೋಟ ಹಾಲು ಕುಡಿದ್ಬಿಟ್ಟು ಸ್ವಲ್ಪ ಕೂತ್ಕೊಂಡು ಆಮೇಲೆ ಉಳಿದಿರೋದು ನೋಡೋಣ ಏನು ಕೆಲಸ ಮಾಡಬೇಕೋ ಏನೋ ಅಂತ ಹೇಳ್ಬಿಟ್ಟು. ಪಂಚಾಯತಿನಾಗೆ ನಮ್ಮನ್ನು ನೋಡ್ಕೋಬೇಕು ಅಂತ ಹೇಳಿಲ್ವಾ? ಅದಕ್ಕೆಲ್ಲ ಸಿಡಕ್ಕೆಲ್ಲ ನೋಡ್ಕೊಳ್ಳಂಗಿಲ್ಲ. ನೀವು ಸಿಡ್ಕಿ ನೋಡ್ಕೊಂಡು ನಾನು ಇನ್ನೊಂದ್ಕಿಂತ ಪಂಚಾಯತಿ ಕಲಾಕ್ಸ್ತೀನಿ ಅಷ್ಟೇನಿಯ. ನಾನೇನಾದ್ರೂ ತೆಪ್ಪು ಮಾಡಿದ್ದೀನ? ನಾನು ಎದ್ದೊಳ್ಳೋ ಟೈಮ್ಗೆ ಎದ್ದೊಳ್ತೀನಿ. ನಿಮ್ಮನ್ನು ಮುಂಚೆ ಎದ್ದೊಳ್ರಿ ಅಂತ ನಿಮ್ಗೆ ಯಾರು ಹೇಳಿದ್ದು? ನೀವು ನಿಧಾನಕ್ಕೆ ಲೇಟಾಗಿ ಏನೇ ಎದ್ದೊಳ್ರಿ ಬೇಡ ಅಂದವ್ರು ಯಾರು? ಬೇಗ ಎದ್ದೊಳ್ಬಿಡ್ತೀರಾ. ನಮ್ಮನ್ನು ಲೇಟಾಗಿದ್ರಿ ಅಂತ ಹೇಳ್ತೀರಾ. ನಾವು ಲೇಟಾಗಿ ಎದ್ದೊಳ್ತಿಲ್ಲ, ನೀವು ಬೇಗ ಎದ್ದೊಳ್ತಿದ್ದೀರಾ ಅಷ್ಟೇ. ನೀನಿಯ ಮಾಡೋಕೆ ಇನ್ನೇನು ಕ್ಯಾಮೆ ಇಲ್ವಲ್ಲ, ಅದಕ್ಕೆ ಬಿರ್ಬಿರ್ನೇ ಎದ್ದೊಳ್ತೀರಾ. ಕರ್ಮ, ನೀವು ಎದ್ದೊಳ್ಳೋದ್ರಿಂದ ನಾವು ಉಗಿಸ್ಕೋಬೇಕು. ಅಲ್ಲಿ ನೋಡ್ರಿ, ನಾವು ಬಿರ್ನೇ ಎದ್ದೊಳ್ತಿದ್ದೀವಂತೆ. ಹೆಂಗೆ ಹೇಳ್ತಾಳೆ ನೋಡಿ. ನಮ್ಮಮ್ಮ ನಮ್ಮ ಅಪ್ಪ ನೆಟ್ಟಿಗಿದ್ರೆ ಇವತ್ತು ಹಿಂಗೆ ಆಯ್ತಿರಲಿಲ್ಲ ಕಣೆ ಗಂಗ, ಆಯ್ತಿರಲಿಲ್ಲ. ಹಿಂಗೆ ದೊಂಬರಾಟ ಮಾಡ್ಕೊಂಡು ಕುಂತವ್ರಿ ಮನೆಯ. ಅಯ್ಯೋ ದೇವ್ರಿ, ಅವಳು ಕುಣ್ಕೊಂಡು ಅವ್ನು ಮದುವೆ ಮದುವೆ ಮಾಡ್ಕೊಬಿಟ್ಲು ಕುಣ್ಕೊಂಡು. ಆಮೇಲೆ ಈಗ ನೋಡಿದ್ರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಈಗ ಇಲ್ದಿರೋ ಊತರೆಲ್ಲ ಮಾಡ್ತಾಳೆ. ಇನ್ನೇನ್ರಿ ಮಾಡೋಕ್ಕಾಯ್ತದೆ? ಬಂದಿದ್ದೆಲ್ಲ ಅನ್ಭವಿಸ್ಕೊಂಡು ಅನುಸರಿಸ್ಕೊಂಡು ಹೋಗ್ಬೇಕು. ಅಯ್ಯೋ, ಈಗ ತಿಂಡಿ ಬೇರೆ ರೆಡಿ ಮಾಡಬೇಕು ರೀ. ಅಯ್ಯೋ, ಇಷ್ಟು ಜನಕ್ಕೆ ಚಪಾತಿ ಮಾಡೋಕ್ಕನ ಆಯ್ತದೆ? US ಜನ ಇದ್ದೀವಿ ಮನೆಯಾಗೆ. ಮೊದಲಾಗಿದ್ರೆ ಹೆಂಗೋ ಮಾಡ್ಬೋದಿತ್ತು. ಒಂಚೂರು ಏನೋ ಚಿತ್ರಾನ್ನ ಮಾಡ್ತೀನಿ ರೀ. ಅದು ಬೇರೆ ಹೊಲ್ತಕ್ಕೆ ಬೇರೆ ಕೆಲಸದವ್ರು ಬರ್ತೀನಿ ಅದು ಇದು ಅಂತ ಹೇಳ್ತಿದ್ರಲ್ಲ, ಅವ್ರಿಗೆ ಬೇರೆ ಮಾಡಬೇಕೇನೋ. ನಮ್ಮ ಮನೆಗೆ ಎಷ್ಟೊಂದು ಜನ ಇದ್ದೀವಿ, 7-8 ಜನ ಇದ್ದೀವಿ. ಇವ್ರಿಗೆಲ್ಲ ಮಾಡಬೇಕಲ್ಲ. ಸರಿ ಏನೋ ಮಾಡ್ಕೊಂಡು ತಗೊಂಬಿಟ್ ಬಾ, ಇನ್ನೇನು ಮಾಡೋಕ್ಕಾಯ್ತದೆ. ಏನಣ್ಣ ಹೊಲದ ಕಡೆ ಬಂದ್ಬಿಟ್ಟಿದ್ದೀರಾ? ಕಣ್ಲ, ನೋಡ್ಕೋಬೇಕಲ್ಲ ಜ್ವಾಳ ಇನ್ನೇನು ಮುರಿಬೇಕು ಇನ್ನು 3 ದಿನಕ್ಕೆ. ಅದಕ್ಕೆ ನೋಡ್ಕೊಳ್ಳಿ ಅಂತ ಬಂದಿದ್ದೀನಿ. ಕೂಲರ್ಗೆಲ್ಲ ಹೇಳ್ಬೇಕಲ್ಲ. ಎಲ್ಲನೂ ಹೇಳ್ಬಿಟ್ಟು ಜ್ವಾಳದ್ದೆಲ್ಲ ಕುಯಿಸ್ಬಿಟ್ಟು ಎಷ್ಟಾಯ್ತದೋ ನೋಡಬೇಕು. ಇದೇನಣ್ಣ ಹಿಂಗಂತೀರ? ಆಗಲೇ ನಿಮ್ಮ ಅಪ್ಪ ಅವರು ನೆನ್ನೆ 62,000 ರೂಪಾಯಿಗೆ ಜ್ವಾಳನೆಲ್ಲ ವ್ಯಾಪಾರ ಮಾಡ್ಬಿಟ್ರಲ್ಲ. ಏನು ಹೇಳ್ತಾ ಇದೆಯಾ? 67,000 ರೂಪಾಯಿಗೆ ವ್ಯಾಪಾರನೇ ಆಗೋಯ್ತಾ? ಯಾರು ಕೊಡ್ತು ನಮ್ಮಪ್ಪ? ಅಲ್ಲ, ನಾನೇ ಜ್ವಾಳ ಬಿಡಿಸಿ ನಾನೇ ಮಾರ್ತಿದ್ನಲ್ಲ. ಅದೆಲ್ಲ ಗೊತ್ತಿಲ್ಲ. ನೆನೆ ಯಾರೋ ಬಂದಿದ್ರು ತೋಟ ನೋಡ್ಕೊಂಡು ಹೋಗಕ್ಕೆ. ಎಲ್ಲನೂ ಜೋಳದ ಗಿಡ ಅವು ಇವನು ಕೊಡ್ತೀರಾ ಅಂತ ಕೇಳಿದಕ್ಕೆ ಇವ್ರು ಕೊಡ್ತೀವಿ ಅಂತ ಹೇಳಿದ್ರೆ ನ್ಯಾಟು ಹೊಂಟೋಗ್ಬಿಟ್ರು. ಅಯ್ಯೋ, ಬೆಳೆದಿರೋ ನಾನು, ನೋಡ್ಕೊಂಡಿರೋ ನಾನು, ಎತ್ಕೊಂಡೋಗಿದ್ದು ಮಾತ್ರ ನಾವಪ್ಪ. ಅಲ್ಲ, ನಾನು ಇಷ್ಟು ಕಷ್ಟಪಟ್ಟು 3 ತಿಂಗಳಿಂದ ಬೆಳೆಸಿದ್ದು ಮಾಡಿದ್ದು ಎಲ್ಲನೂ ವ್ಯರ್ಥ ಆಗೋಗ್ಬಿಡ್ತಾ ಏನು? ಅದೆಲ್ಲ ಗೊತ್ತಿಲ್ಲ. ನಾವು ಅದೆಲ್ಲ ನಿಮ್ಮ ಅಪ್ಪನ ಕೇಳಬೇಕು. ವ್ಯಾಪಾರ ಆಯ್ತು, ನಿಮಗೂ ಗೊತ್ತಿರ್ತದೆ ಅಂತ ಅನ್ಕೊಂಡಿದ್ದೆ ನಾನು. ವ್ಯಾಪಾರ ಮಾಡ್ಬೇಕಾದ್ರೆ ನಾನು ಇದನ್ನೆಲ್ಲ, ಅದಕ್ಕೆ ನಿಮ್ಗೆ ಗೊತ್ತಿಲ್ದಿರೋದು ಏನಿರ್ತದೆ, ನಿಮಗೂ ಗೊತ್ತಿರ್ತದೆ ಅಂತ ಅನ್ಕೊಂಡೆ. ಇಲ್ಲ ಕಣ್ಲಾ, ಇಲ್ಲ, ನಂಗೆ ಏನು ಗೊತ್ತಿಲ್ಲ. ಈಗಲೇ ಗೊತ್ತಾಯ್ತಿರೋದು. 3 ತಿಂಗಳು ಶ್ರಮದನ್ನ 3 ನಿಮಿಷಕ್ಕೆ ಮಾರ್ಕೊಂಬಿಟ್ಟೈತಲ್ಲ ನಮ್ಮಪ್ಪ. ಕಾಸು ಗೀಸಿರನ್ನ ಸಿಗ್ತದೆ, ಏನೋ ಒಂದು ಚೆನ್ನಾಗಿರೋ ಬೈಕಿಗೆ ತಗೊಳ್ಳನಿ ಅಂತ ಯೋನ್ ಆಸೆಗಿದ್ದೆ ನಾನಂತೂ. ನಮ್ಮ ಮನೆಗೆ ಹೋದ್ರೆ ಅಲ್ಲಿ ನೆಮ್ಮದಿ ಇಲ್ಲ, ತೋಟಕ್ಕೆ ಬಂದರೆ ಇಲ್ಲೂ ನೆಮ್ಮದಿ ಇಲ್ದಂಗೆ ಆಗೋಯ್ತು. ಹೋಗತ್ತೆ ಇನ್ನು ಯಾವ ಬೆಳೆನೂ ಬೆಳೆಯೋಕ್ಕಿಲ್ಲ, ಏನೂ ಮಾಡೋಕ್ಕಿಲ್ಲ. ನನಗಂತೂ ಇನ್ನು ಸಾಕಾಗಿ ಹೋಗ್ಬಿಟ್ಟೈತಿ. ನಾನು ಬೆಳೆಯೋದು, ಇವರೆಲ್ಲ ಎತ್ಕೊಂಡು ತಿಂದಾಕೋದು. ನೆಟ್ಟು ನಮಗೆ ಅಂತ ಇಷ್ಟು ಕೊಡ್ರಿ ಅಂದ್ರೆ ಅದು ಕೊಡೋಕ್ಕಿಲ್ಲ. ಸ್ವಲ್ಪ ದಿನ ಬಿಡೋಣ, ಎಲ್ಲ ಅಡ್ಜಸ್ಟ್ ಆಯ್ತದೆ. ಮನೆಗೆ ಒಂದ್ಸಲ ಸಮಸ್ಯೆ ಅಂತ ಹೇಳ್ಬಿಟ್ಟು ಬಂದ್ರೆ ಹಂಗೆ ಬೋತ್ತಾನೇ ಇರ್ತವೆ 1-2 ದಿನ. ಆಮೇಲೆ ಎಲ್ಲ ಸುರೈತವೆ. ನೀವು ಯಾಕೆ ಯೋಚನೆ ಮಾಡ್ತೀರಾ? 1-2 ದಿನಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಿರ್ಬೇಕು. ಜೀವನ ಅಂದರೆ ಹಿಂಗೆ ಇರೋಕ್ಕಿಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಾ ಇದ್ರೆ ಎಲ್ಲ ಸರಿ ಹೋಯ್ತದೆ. ಸರಿ ಆಯಿತು, ನೀನು ಹೊರಡು. ನಮ್ಮಪ್ಪ ಜೋಳದ ಗಿಡ ಎಲ್ಲ ಯಾಕೆ ಮಾರಾಕ್ತು ಅಂತ ನಾನು ತಾನೇ ಬೆಳೆಸಿದ್ದು. ಅದಕ್ಕೆ ನನ್ನ ಮನೆಗೆ ಏನು ಮಾಡೋದಿಲ್ಲ ಅನ್ನೋದು. ಇವಳೆ ಗಂಗನೇ ರೀ, ನಾವು ವ್ಯವಸಾಯ ಮಾಡನ್ರಿ, ನಾವು ಹಂಗಿರನ್ರಿ, ನಾವು ಹಿಂಗಿರನ್ರಿ ಅಂತ ಹೇಳ್ತಾಳೆ. ಬಂದಿರೋ ಕಾಸೆಲ್ಲ ನಮ್ಮ ಅಪ್ಪ ಎತ್ಕೊಳ್ಳೋದು ಏನು ಮಾಡ್ಕೊಂಡು ಹೋಯ್ತೋ ಏನು ಕತೆನೋ. ಇಲ್ಲಿ ಮನೆಯಾಗ ನನಗೆ ನೆಮ್ಮದಿ ಅಂತ ಎಲ್ಲಿ ಸಿಗ್ತದೆ? ಅಯ್ಯೋ ಈಗ ಏನು ಮಾಡಲಿ? ನಮ್ಮ ಅಪ್ಪನ ಹತ್ರ ಹೋಗಿ ಕೇಳ್ದೆ ನಿಂಗೆ ಕುಂತ್ಕೊಂಡ್ರೆ ಮಾರ್ತಾನೇ ಇರ್ತದೆ. ಏನಾರ ಒಂದು ಮಾಡಬೇಕು. ರೀ, ತಿಂಡಿ ತಗೊಂಬಿಟ್ಟು ಬಂದಿದ್ದೀನಿ. ಹೋಗೇ ತಗೆ, ಯಾವ ತಿಂಡಿನೋ ತೀರ್ಥನೋ ಏನು ಬೇಡ. ಕಷ್ಟಪಟ್ಟು ನಾವು ಬೆಳೆಸಿರೋ ಜ್ವಾಳ ಎಲ್ಲನೂ ನಮ್ಮಪ್ಪ ಆಗಲೇ ನೀ ಮಾರ್ಕೊಬಿಟ್ಟವನೇ. ಏನ್ರಿ ಹೇಳ್ತಾ ಇದ್ದೀರಾ? ಮೊಯ್ಯೆಲ್ಲ ಉರ್ದೋಯ್ತಾಯ್ತು ನನಗಂತೂ. ಇನ್ನೇನು ವ್ಯವಸಾಯ ಮಾಡ್ಬೇಕು ನಾನಂತೂ. ಇನ್ನು ಯಾವ ವ್ಯವಸಾಯನೂ ಮಾಡೋಕ್ಕಿಲ್ಲ, ಏನು ಮಾಡೋಕ್ಕಿಲ್ಲ. ನಾನು ಕಷ್ಟಪಟ್ಟು ದುಡಿಯೋದು, ಇವರೆಲ್ಲ ಮಜಾ ಮಾಡೋದು. ಇದೆಲ್ಲನೂ ನನಗೆ ಬೇಕಾ? ಹೇಳು. ಅಯ್ಯೋ, ನನಗೆ ಗೊತ್ತಿರೋ ಪಾಪಕ್ಕೆ ದೇವ್ರಣೆಗೂ ಹೆಂಗದು ತೊತ್ಕೊಂಡು ಉರಿತಾಯ್ತು ಗೊತ್ತಾ? ಮನೆಗೆ ನೋಡಿದ್ರೆ ಹಂಗೆ, ಹೊಲದ ಕಡೆ ನೋಡಿದ್ರೆ ಹಿಂಗೆ, ಎಲ್ಲನ ಅದಾಗ ಒಂಟ್ಗಿಂಟು ಹೋಗೋಣ ಅನ್ನಿಸ್ಬಿಡ್ತದೆ ನನಗಂತೂ. ಅದಕ್ಕೆ ನಾನು ಗಾಡಿ ಎತ್ಕೊಂಡು ಹೋಯ್ತಾ ಇದ್ದಿದ್ದು ಯಾವಾಗ ಗೊತ್ತಾಗೆ. ಮನೆಗೆ ನೆಮ್ಮದಿನಾಗಂತೂ ಇರೋಕ್ಕಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು. ನೋಡು, ನಾನೇನು ಕೇಳ್ಬೇಡ. ಯಾತನ ಒಂದು 15 ದಿನ ಹೊಂಟೋಗ್ಬಿಡ್ತೀನಿ ಗಾಡಿ ಎತ್ಕೊಂಡು. ಈ ಬಾಳು ಮಾಡ್ತಾರೆ ನಮ್ಮ ಮನೆಗಂತೂ. ಈಗ ಏನು ಮಾಡೋಣ ಹೇಳು? ಅಲ್ಲಿ ನೋಡ್ರೆ ಮನೆಗೆ ನೆಮ್ಮದಿನೇ ಇರೋಕ್ಕಿಲ್ಲ. ಅಷ್ಟು ಜನ ಬಂದು ಗುಡ್ಡೆ ಹಾಕೊಂಡು ಕುಂತವ್ರಿ. ನಾನು ಹೆಂಗೋ ನಾವು 4 ಜನ ಇದ್ವಿ. ಇನ್ನೂ ಎಕ್ಸ್ಟ್ರಾ 4 ಜನ ಬಂದ್ಬಿಟ್ಟು ಅಯ್ಯೋ 8 ಜನ ಆಗೋಗ್ಬಿಟ್ಟವ್ರು ನಮ್ಮ ಮನೆಗೆ ಇವಾಗ.
ಎಲ್ಲಿ ನೆಮ್ಮದಿ ಸಿಗ್ತದೆ ಏಳ್ಗಂಗ ನೋಡುವ ನೀನು ಪಾಡೋಗಿ ನೀನಿರು. ನಾನೊಂದು 15 ದಿನ ಎತ್ತನ ಹೊಂಟೋಗ್ಬಿಡ್ತೀನಿ ಅಷ್ಟೇನಿಯ. ನನ್ನ ಕೈಲಂತೂ ಇರೋಕ್ಕಾಗಕ್ಕಿಲ್ಲ. ರೀ ಸಮಾಧಾನ ಮಾಡ್ಕೊಳ್ರಿ. ಇದ್ಬಿಟ್ಟು ನಾವು ಸಾಧಿಸ್ಬಿಟ್ಟು ತೋರಿಸ್ಬೇಕು ಬಿಟ್ರೆ ಓಡೋಗ್ಬಾರ್ದು ಯಾವತ್ತೂನುವೆ. ಇದಕ್ಕೆ ಪರಿಹಾರ ಹುಡುಕ್ಬೇಕು ರೀ. ಪರಿಹಾರ ಹುಡ್ಕದ್ಬಿಟ್ಟು ಬುಡ್ಕ ಓಡೋಗ್ಬಿಟ್ರೆ ಪರಿಹಾರ ಆಗೋಗ್ಬಿಡ್ತದೆ ಎಲ್ಲನೂ. ಇನ್ನೂ ಸಮಸ್ಯೆ ಜಾಸ್ತಿ ಆಯ್ತದೆ ನೀವು ಓಡೋದ್ರೆ. ನೋಡೋಣ ಇರಿ, ಏನಾರ ಮಾಡಿ ಏನಾರ ಪ್ಲಾನ್ ಮಾಡೋಣ. ಇಲ್ಲ ಹೋಗಿ ನಿಮ್ಮ ಅಪ್ಪ ಅಮ್ಮನ ಕೇಳೋಣ. ನಾವು ಹಿಂಗೆ ಬೆಳ್ಕತ್ತೀವಿ, ನಾವು ತಗೋತೀವಿ, ನೀವೆಲ್ಲ ಯಾಕೆ ತಗೋತೀರಾ ಅಂತೇಳ್ಬಿಟ್ಟು ನಾವು ಕೇಳೋಣ. ಸರಿನಾ? ನಾವೇನು ಎಲ್ಲ ಪೂರ್ತಿ ಕೇಳ್ತೀವ? ಒಂಚೂರು ಅಷ್ಟೇ ತಾನೇ. ಏನೋ ಏನು ಕತೆನೋ ನಮ್ಮನೆ ನೀ ದೊಂಬ್ರಟ್ಟ ಕುಂತೈತೆ ನಮ್ಮನೆ. ಅದ್ರಾಗಿನ್ನ ಇದು ಬೇರೆ ನೀನಿಯ ಹೋಗತ್ಲಾಗ ಸುಮ್ಮನೆ ಏನಿಯ ಏನು ಬೇಡ ಎತ್ತು ಬೇಡ ನನ್ಗಂತೂ. ನೀನು ಸುಮ್ಮನೆ ಹೇಳ್ತೀಯ ಅಷ್ಟೇ ರೀ, ಹಂಗಿರನ್ರಿ ಹಿಂಗಿರನ್ರಿ ಅಂತ ಹೇಳ್ಬಿಟ್ಟು ಹಂಗೋ ಹಿಂಗೂ ಇರಕ್ಕೆ ನಮ್ಮ ಮನೆಗೆ ಆಗೋದನ್ನು ಇಲ್ಲ ಬಿಡು. ಹೆಂಗೋ ಮಾಡಾಕ್ಬಿಡ್ತಾರೆ ನಮ್ಮನ್ನಂತೂ. ನಮ್ಮ ಅಪ್ಪ ಅರ್ಧ ಎಡವಟ್ಟು ಮಾಡಿದ್ರೆ ನಮ್ಮ ಅಮ್ಮ ಒಂದು ಅರ್ಧ ಎಡವಟ್ಟು ಮಾಡ್ತದೆ. ಇಬ್ಬರಿಂದ ನಾವು ನೆಮ್ಮದಿ ಗಿಡ್ಸ್ಕೊಂಡು ಕುಂತ್ಕೋಬೇಕು ಅಷ್ಟೇ ಏನಿಯ. ಇಬ್ರು ಒಂದೊಂದು ಎಡವಟ್ಟು ಮಾಡ್ಕೊಂಡು ಕುಂತ್ಕೋತೀವಿ. ಅಯ್ಯೋ ನಮ್ಮ ಕರ್ಮಕ್ಕಿಷ್ಟು. ಸರಿ ಬಿಡು ಆಯಿತು. ಆ ಕೂಲರ್ಗೆ ಒಂದು ಚಿತ್ರನ ಕೊಟ್ಬಿಟ್ಟು ನೋಡಿ ಮಂತಕ್ಕೆ. ಇವತ್ತು ಒಂದಿನ ನೋಡ್ಕೊಳ್ಳೋಣ, ನಾಳೆಯಿಂದ ಎಲ್ಲ ಬಿಟ್ಬಿಡೋಣ, ಹೆಂಗಾನ ಮಾಡ್ಕೊಂಡು ಹೋಗ್ಲಿ. ಇರ್ರಿ, ಇದಕ್ಕೇನ ಒಂದು ಪರಿಹಾರ ಹುಡುಕ್ತೀನಿ, ನೀವೇನು ಚಿಂತೆ ಮಾಡಬೇಡಿ. ಇರಿ ನೋಡೋಣ, ಎಲ್ಲದಕ್ಕೂ ಒಂದೊಂದು ಪರಿಹಾರ ಇರ್ತದೆ, ಇದಕ್ಕಿರಲ್ವಾ? ಇದ್ದೇ ಇರ್ತದೆ, ಹುಡ್ಕನ ಇರಿ. ಸರಿ ಆಯಿತು, ಏನೋ ಒಂದು ಮಾಡು. ನಾನು ಏನಾರ ಪರಿಹಾರ ಆಯ್ತಾ ಹುಡುಕ್ತೀನಿ. ಇಲ್ಲಿಂದ ಹೊಂಟೋಗ್ಬಿಡೋಣ ಅಂತ ಅನ್ನಿಸ್ತಾಯ್ತು ನನಗಂತೂ. ಥೂ, ನಮ್ಮತ್ತೆ ನಾವು ಹೇಳ್ದಂಗೂ ಕೇಳಕ್ಕಿಲ್ಲ, ಸ್ವಂತ ಬುದ್ಧಿನೂ ಉಪಯೋಗಿಸಕ್ಕಿಲ್ಲ. ಒಳ್ಳೆ ಹೆಂಗೆ ಮಾಡ್ಕೊಂಡು ಎಲ್ಲ ಎಡವಟ್ಟು ಮಾಡ್ಕೊಂತದೆ ಅಂದರೆ ಯಪ್ಪ ದೇವ್ರೆ, ಏನು ಮಾಡೋದು? ಇಲ್ಲ ಅತ್ತನ ಕರ್ಕೊಂಬಿಟ್ಟು ಬಂದು ಮನೆಗೆ ಮಡಿಕೊಂಡೈತೆ ಈ ರೂಪ. ಸದ್ಯ ಅಲ್ಲ ಅವಳು ಹೆಂಗವಳು ಏನೋ ರೂಪ, ಅದನ್ನೂ ಗೊತ್ತಿಲ್ಲ. ಅವಳ ನಾನು ಎಟ್ಗಲ್ ಸಂಸಾರ ಮಾಡ್ಕೊಂಡಿದ್ಬಿಟ್ರೆ ಅಷ್ಟೇ ಏನಿಯ ಸಾಕು. ಇಲ್ಲ ಅಂದರೆ ಸುಮ್ಮನೆ ಏನಿಯ ಎಲ್ಲ ಎಡವಟ್ಟು ಕೆಲಸಗಳಾಗೋಗ್ಬಿಡ್ತವೆ. ಅಪ್ಪ ದೇವ್ರೆ, ನೀನೇ ಕಾಪಾಡಬೇಕಷ್ಟೆ. ಅವಳು ಮನೆಗೆ ಬರಲಿಲ್ಲ ಅಂದರೆ ಸಾಕು.